ಬಂಗಾರ, ಏನು? ಅವನಿ ಸಿರಿಪುರದಿಂದ ವಾಪಸ್ ಬರೋ ಅಷ್ಟರಲ್ಲಿ ಅವನಿಗೆ ಮನೇಲಿ ದೊಡ್ಡ ಶಾಕ್ ಕೊಡ್ತೀನಿ ಅಂತ ಹೇಳಿದೆ. ಇಲ್ಲಿವರೆಗೂ ಕದ್ದಿಟ್ಟಿರೋ ಅಣುಬಾಂಬ್ನ ಕೂಡ ಬ್ಲಾಸ್ಟ್ ಮಾಡ್ತೀನಿ ಅಂದೆ. ನೀನ್ ಏನ್ ಮಾಡ್ತೀಯ ಅಂತ ನಾನು ಕೇಳಿದ್ದಕ್ಕೆ ಅದು ಟಾಪ್ ಸೀಕ್ರೆಟ್, ವೆಯ್ಟ್ ಮಾಡು ಅಂತಂದೆ. ಆದ್ರೆ ಇವಾಗ ದೇವ್ರ ಮುಂದೆ ಬಂದು ಈ ತರ ಓಡಾಡ್ತಾ ಇದೆಯಲ್ಲ, ಯಾಕೆ? ಅವನಿಗೆ ವಿಗ್ರಹ ಸಿಗೋದು ಅಷ್ಟು ಈಸಿ ಅಲ್ಲ ಬೇಬಿ. ಅವನಿ ಬರೋ ಅಷ್ಟರಲ್ಲಿ ಅವನಿಗೆ ನಾನ್ ಕೊಡೋ ಶಾಕ್ ಏನು ಅಂದ್ರೆ, ಮನೆಯಲ್ಲಿರೋದು ಅಸಲಿ ವಿಗ್ರಹ ಅಲ್ಲ, ಡೂಪ್ಲಿಕೇಟ್ ವಿಗ್ರಹ ಅಂತ ಎಲ್ಲಾರ್ಗೂ ಹೇಳ್ಬಿಡ್ತೀನಿ. ನಾನು ಬ್ಲಾಸ್ಟ್ ಮಾಡುವಂಥ ಬಾಂಬ್ ಏನು ಅಂದ್ರೆ, ವಿಗ್ರಹ ಬದಲಾಯಿಸಿದ್ದು ಅವನಿನೇ ಆಗಿರ್ತಾಳೆ ಅಂತ ಎಲ್ಲರೂ ನಂಬೋ ಹಾಗೆ ಮಾಡ್ತೀನಿ. ಆವಾಗ ಅವನಿ ಸಿಕ್ಕಾಕೋತಾಳೆ, ಮನೆಯಿಂದ ಓಡಿಸ್ತಾರೆ, ಹೊರಗಡೆ ಹೋಗ್ತಾಳೆ. ಇದು ನನ್ನ ಪ್ಲಾನ್ ಬೇಬಿ. ಬಂಗಾರ, ಈ ಒರಿಜಿನಲ್ ಡೂಪ್ಲಿಕೇಟ್ ಒಂದೇ ತರ ಇದೆಯಲ್ವಾ? ನೀನ್ ಹೇಗ್ ನಿರೂಪಿಸ್ತೀಯ? ನೀನ್ ಅವನಿನ ಸಿಕ್ಕಾಕ್ಸಿದ ಮಾತ್ರಕ್ಕೆ ಅವನಿ ಯಾಕೆ ಒಪ್ಕೋತಾಳೆ ಬೇಬಿ? ನಾನೊಂದು ಕೆಲಸ ಹೇಳ್ತೀನಿ, ಮಾಡು. ಆಗ ಎಲ್ಲ ನಾನು ಅನ್ಕೊಂಡ ಹಾಗೆ ಆಗತ್ತೆ. ಸರಿ, ಏನ್ ಮಾಡ್ಬೇಕು? ಹಿಡ್ಕೋ. ಏನಕ್ಕಿದು? ಹಿಡ್ಕೋ. ಇದರಿಂದ ನನ್ನ ತಲೆ ಮೇಲೆ ಒಂದು ಹೊಡಿ. ಏನ್ ಮಾತಾಡ್ತಾ ಇದ್ಯಾ ಬೇಬಿ? ಇದರಿಂದ ನಿನ್ ತಲೆಗೆ ಹೊಡೆದ್ರೆ ಬ್ಲಡ್ ಬರುತ್ತೆ. ಮತ್ತೆ ಬ್ಲಡ್ ಬರದೆ ಬಟ್ಟರು ಜಾಮು ಬರತ್ತಾ? ಸುಮ್ನಿರೆ, ನನ್ನ ಹತ್ರನೇ ಜೋಕ್ ಮಾಡ್ತೀಯಲ್ಲ. ಅಬ್ಬಾ, ಹೇಳಿದ್ ಮಾಡು ಬೇಬಿ. ಬೇಬಿ, ಮೊದ್ಲು ನಿನ್ ಸ್ಕೆಚ್ ಏನೋ ಅದನ್ನ ಹೇಳು. ಹೇಳ್ತೀನಿ, ಮೊದಲು ಹೊಡಿ. ಎಲ್ಲಾದ್ರೂ ಮಿಸ್ ಆಗಿ ಸತ್ತೋಗ್ಬಿಟ್ರೆ? ಬಾ, ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ಹೊಡಿ. ನನಗಂತೂ ನಿನ್ ಪ್ಲಾನು ಅರ್ಥ ಆಗಲ್ಲ, ನಿನ್ ಧೈರ್ಯನೂ ಅರ್ಥ ಆಗಲ್ಲ. ಸರಿ, ಹೊಡಿಲಾ? ಇಲ್ಲಿ ಹೊಡಿ. ಅವನಿ, ವಿಗ್ರಹದ ವಿಷಯ ನಿಹಾರಿಕಾಗೆ ಅಣ್ಣಂಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಾವಿಬ್ರು ಮನೇಲಿ ಕಾಣದೇ ಇರೋದಕ್ಕೆ, ನಿಹಾರಿಕಾ ನಮಗೆ ತೊಂದರೆ ಕೊಡೋದಕ್ಕೆ ಯಾವುದೊಂದು ಪ್ಲಾನ್ ಮಾಡ್ತಾ ಇರ್ತಾಳೆ. ಹೊಡಿತೀನಿ. ಬಾ, ಹೊಡಿಯೋ ಗಂಡ. ರೆಡಿನಾ? ಹೊಡೆದೆ. ಅಪ್ಪ, ಅಯ್ಯಯ್ಯೋ, ಜೋರಾಗಿ ಬಿತ್ತ. ಅಯ್ಯೋ, ಬ್ಲಡ್ ಬರ್ತಿದೆ ಬೇಬಿ. ಅಲ್ಲ, ಇದ್ರ ಬದಲು ಟೊಮೆಟೊ ಸಾಸ್ ಹಾಕಿದ್ರೆ ಸರಿ ಆಗ್ತಿತ್ತಲ್ವಾ? ನಂಬಿಕೆ ಬರ್ಬೇಕು ಅಂದ್ರೆ ಇಂಥ ಸಾಹಸ ಮಾಡೋದು ತಪ್ಪಲ್ಲ ಬೇಬಿ. ನೆಕ್ಸ್ಟ್ ಏನ್ ಮಾಡ್ಲಿ? ಬ್ಲಡ್ ಹೋಗ್ತಾ ಇದೆ, ಬೇಗ ಹೇಳು. ಅತ್ತೆ ಮಾವನ ಹತ್ರ ಹೋಗು. ದೇವ್ರ ಮನೇಲಿ ನಿಹಾರಿಕಾ ತಲೆ ತಿರುಗಿ ಬಿದ್ದೋಗಿದ್ದಾಳೆ ಅಂತ ಎಲ್ಲಾರನ್ನೂ ಅವಸರದಿಂದ ಕರ್ಕೊಂಡ್ ಬಾ. ಉಳ್ದಿರೋ ಕತೆನ ನಾನ್ ನಡೆಸ್ತೀನಿ. ಸರಿ, ಈಗ್ಲೇ ಬರ್ತೀನಿ. ಇದು ನಿಲ್ಲಿಟ್ಟು. ಅಮ್ಮ, ಅವನಿ, ನಿನ್ ರಕ್ತನ ಕಣ್ಣಾರೆ ನೋಡ್ಬೇಕಾಗಿರೋ ನಾನು ನನ್ನ ರಕ್ತನ ನೋಡ್ಕೋತಾ ಇದ್ದೀನಿ. ಯಾಕೆ ಅಂತ ಗೊತ್ತಾ? ಈ ಮನೆಯಲ್ಲಿ ನಿನ್ಗೆ ಇದೇ ಕೊನೆ ದಿನ ಆಗ್ಬೇಕು. ಅಮ್ಮ, ಅಪ್ಪ, ಅಕ್ಕ, ಬಾಬಾ, ಅಣ್ಣ, ಅತ್ತಿಗೆ, ಎಲ್ರು ಬೇಗ ಬನ್ನಿ.
ಏಯ್ ಏನಾಯ್ತು? ಅಪ್ಪ ಅಮ್ಮ ಅದು ಅದು ಏನಾಯ್ತು ಅಂತ ಹೇಳು ಕಂದ. ನಿಹಾರಿಕಾ ದೇವ್ರ ಮನೆಯಲ್ಲಿ ತಲೆ ತಿರುಗಿ ಬಿದ್ದೋಗಿದ್ದಾಳಮ್ಮ. ಕೃಷ್ಣ, ಏನಾದ್ರೂ ವಿಶೇಷನಾ? ಅಲ್ಲ ಬಾಬಾ, ಎಲ್ರು ಬೇಗ ಬನ್ನಿ, ನಂಗೆ ಭಯ ಆಗ್ತಿದೆ. ಅಪ್ಪ ಬೇಗ ಬನ್ನಿ, ಅಮ್ಮ ಬೇಗ ಬನ್ನಿ. ನಡೀರಿ ಬಾ, ಬಾ. ನಡೀರಿ ನಡೀರಿ. ಬನ್ನಿ ಅಮ್ಮ ಬನ್ನಿ, ಅಲ್ಲಿ ನೋಡಿ, ಬೇಗ ಅಲ್ಲಿ ನೋಡಿ. ಅಯ್ಯೋ, ನಿಹಾರಿಕಾ, ನಿಹಾರಿಕಾ, ನಿಹಾರಿಕಾ. ನಿಹಾರಿಕಾ ತಲೆಗೆ ಗಾಯ, ರಕ್ತ ಕೂಡ ಬರ್ತಿದೆ. ಗಾಯ ಆದ್ರೆ ಬ್ಲಡ್ ಬರ್ದೇನೆ ಪಪ್ಪಾಯಿ ಜ್ಯೂಸ ಬರುತ್ತೆ. ಅಯ್ಯಯ್ಯೋ, ರಕ್ತ ರಕ್ತ ಬರ್ತಾ ಇದೆ. ನನ್ನ ಹೆಂಡತಿಗೆ ಏನೋ ಆಗ್ಬಿಟ್ಟಿದೆ. ನಾನು ಹೇಗೆ ಬದುಕಲಿ ಅಮ್ಮ? ಬದುಕಿದವಳು ಇಲ್ವೋ ನೋಡಮ್ಮ. ಅಣ್ಣ ಏನ್ ಮಾತಾಡ್ತಾ ಇದೀಯಾ? ನಿಹಾರಿಕನ ಹೊರಗಡೆ ಕರ್ಕೊಂಬವಿದ. ಅತ್ತೆ ಒಬ್ರೆ ಹೇಗ್ ಕರ್ಕೊಂಡ್ ಬರ್ತಾರೆ ಮಾವ? ಮುಖಕ್ಕೆ ನೀರಾಕಿ ಎಪ್ಸಮ್ಮಮ್ಮ. ನಿಹಾರಿಕಾ, ಅಬ್ಬಾ, ಬದುಕೇ ಇದ್ದಾಳೆ. ಏನಾಯ್ತು ನಂಗೆ? ಹೀಗೆ ಬಿದ್ದೋಗಿದ್ದೀನಲ್ಲ. ದೇವ್ರ ಮನೆಯಲ್ಲಿ ಅಮ್ಮನವ್ರಿಗೆ ನಮಸ್ಕಾರ ಮಾಡ್ತಾ ಹಾಗೆ ತಲೆ ತಿರುಗಿ ಬಿದ್ದೋದೆ ಬೇಬಿ. ನಾನು ಒಳಗಡೆ ಬರಕ್ಕಾಗಲ್ವಲ್ಲ, ಅದಕ್ಕೆ ಅಮ್ಮ ಮತ್ತೆ ಎಲ್ರೂ ಕರ್ಕೊಂಬಂದೆ. ನಿನ್ ತಲೆ ಗಾಯ ಆಗಿ ರಕ್ತ ಕೂಡ ಬರ್ತಿದೆ ನಿಹಾರಿಕಾ. ಅಯ್ಯೋ ಕೃಷ್ಣ, ರಕ್ತ! ಹೌದು ಹೌದು ಬೇಬಿ, ಅದು ರಕ್ತನೇ. ಏಟ್ ಜೋರಾಗಿ ಬಿತ್ತು ಅನ್ಸುತ್ತೆ. ನೀನ್ ಬಿದ್ದಿದ್ದಕ್ಕೆ ಹಾಗೆ ರಕ್ತ ಬಂದಿರೋ ಹಾಗೆ ಅನ್ನಿಸ್ತಿಲ್ಲ, ಯಾರೋ ತಲೆ ಮೇಲೆ ಹೊಡೆದಿದ್ದಕ್ಕೆ ಬಂದಿರೋ ಹಾಗೆ ಅನ್ನಿಸ್ತಿದೆ. ನೀನೇನಾದ್ರೂ ಹೊಡೆದ್ಯಾ ಏನೋ? ಬಾಬಾ, ಇಂಥ ಟೈಮಲ್ಲಿ ಅಂತ ಜೋಕ್ ಮಾಡಬೇಡ. ನನ್ನ ಬಂಗಾರ. ಏಯ್ ನೀ ಸ್ವಲ್ಪ ಇರೋ. ಮೊದಲು ನೀವಿಬ್ರು ಹೊರಗಡೆ ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ. ಹೇಳಮ್ಮ. ಬಾಮ್ಮ. ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ ಅತ್ತೆ. ಮೊದಲು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನಮ್ಮ ಅದು? ಒಂದ್ಸಲ ಆ ಮನೋರ್ ವಿಗ್ರಹದ ಕಡೆಗೆ ನೋಡಿ. ದಿನ ನೋಡೋ ವಿಗ್ರಹನೇ ಅಲ್ವಾ, ಪ್ರತ್ಯೇಕವಾಗಿ ಯಾಕೆ ನೋಡುವಂತೀಯ? ನಿಹಾರಿಕಾ ಹಾಗೆ ಹೇಳಿದ್ಲು ಅಂದ್ರೆ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ ರೀ. ಅಮ್ಮನವ್ರನ್ನ ಯಾಕೆ ನೋಡು ಅಂದೆ? ಏನಾಯ್ತು? ಅಮ್ಮನವ್ರಿಗೆ ಅಭಿಷೇಕ ಮಾಡೋಣ ಅಂತ ಬಂದೆ. ವಿಗ್ರಹ ಕಲರ್ ಬದಲಾಗಿರೋ ಹಾಗೆ ಅನಿಸ್ತು. ಅದಕ್ಕೆ ಶಾಕ್ ಆಗಿ ತಲೆ ತಿರುಗಿ ಬಿದ್ದೋದೆ. ತಲೆಗೆ ವಿಗ್ರಹ ತಾಕ್ತು. ಇದಕ್ಕೂ ಮುಂಚೆ ನಮ್ಮ ಅಮ್ಮನವರು ಫಳಫಳ ಅಂತ ಹೊಳಿತಿದ್ಲು. ಅಮ್ಮನವರಲ್ಲಿ ಆ ಕಳೆ ಕಾಂತಿ ತಗ್ಗಿರೋ ಹಾಗೆ ಅನಿಸ್ತಾ ಇದೆ. ನನಗೇನು ಅನಿಸ್ತಿದೆಯೋ ಅದನ್ನ ಸಂಕೋಚ ಇಲ್ಲದೆ ಹೇಳು ಅಂತೀರಾ? ನೀನು ಈ ಮನೆ ಆಚಾರ ಸಂಪ್ರದಾಯಗಳನ್ನ ಮುಂದುವರಿಸೋ ವಾರಸ್ತಾಳನು ನಿಹಾರಿಕಾ. ನಿಂಗೆ ಅನ್ಸಿದ್ ನೀನು ಹೇಳಬೇಕು ಬೇಬಿ. ನಮ್ಮ ಮನೆಯಲ್ಲಿರೋದು ಅಸಲಿಯ ಅಮ್ಮನವರು ಅಲ್ಲ ಅಂತ ಅನಿಸ್ತಾ ಇದೆ. ನಿಮಗೆ ನಿಮ್ಮ ಪೂರ್ವಿಕರಿಂದ ಬಂದಿರೋ ವಿಗ್ರಹದ ಹಾಗೆ, ನೀವು ನಿತ್ಯ ಆರಾಧಿಸೋ ವಿಗ್ರಹದ ಹಾಗೆ ನನಗನ್ನಿಸ್ತಾ ಇಲ್ಲ. ಇದು ನಿಜವಾದ ಅಮ್ಮನವ್ರ ವಿಗ್ರಹ ಅಲ್ಲ ಅತ್ತೆ. ಇಲ್ಲಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಇದು ನಮ್ಮ ಕುಲದೈವ, ಇದು ನಮ್ಮನೆ ಬೆಳಕು.
ಇದು ಹೊರಗಡೆ ಹೋಗ್ದೇನೆ ಇರೋದಕ್ಕೋಸ್ಕರನೇ ಅಲ್ವಾ ಅವತ್ತು ಪುರೋಹಿತರು ಹೇಳಿದ ಹಾಗೆ ಶಾಂತಿ ಪೂಜೆ ಮಾಡಿದ್ದು, ದುಷ್ಟಗ್ರಹ ನಿವಾರಣಾ ಪೂಜೆ ಮಾಡಿದ್ದು, ದೇವಸ್ಥಾನದಲ್ಲಿ ನಿದ್ರೆ ಮಾಡಿ ಬಂದಿದ್ದು. ನಾವು ಅದನ್ನೆಲ್ಲ ಮಾಡಿರೋದಕ್ಕೆ ಅಮ್ಮನವ್ರನ್ನ ಹೊರಗಡೆ ಹೋಗ್ದಾಗೆ ಕಾಪಾಡ್ಕೊಂಡಿರೋದು. ಇಲ್ಲ ಅಂದಿದ್ರೆ ಆ ಜಂಗಮ ದೇವರು ಹೇಳ್ದ ಹಾಗೆ ಅಮ್ಮನವರು ಹೊರಗಡೆ ಹೋಗ್ತಾ ಇದ್ರು. ಹೊರಗಡೆ ಹೋಗಿದ್ದಾಳೆ ಅಂತಾನೆ ನಾನು ಅನ್ಕೋತಾ ಇದ್ದೀನಿ. ಕನಸಲ್ಲಿ ಕೂಡ ಹಾಗೆ ನಡೆಯೋದಿಲ್ಲಮ್ಮ. ನೀನು ಅನುಮಾನಿಸ್ತಿರೋದ್ರಲ್ಲಿ ವಾಸ್ತವ ಇಲ್ಲ. ನಿಮ್ಮ ನಂಬಿಕೆ ನಿಮ್ಮ ಹತ್ರ ಇದೆ, ನನ್ನ ಅನುಮಾನ ನನ್ನ ಹತ್ರ ಇದೆ. ಬೇಕು ಅಂದ್ರೆ ನಾನು ನಿರೂಪಿಸ್ತೀನಿ. ಈ ಜಾಗಕ್ಕೆ ನಾನು, ನೀವು, ಅವನಿ ಬಿಟ್ರೆ ಇನ್ಯಾರೂ ಬರಕ್ಕಾಗಲ್ಲ ಅಲ್ವಾ? ಇವಾಗ ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಒಳಗಡೆ ಬರೋದಕ್ಕಾಗತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಎಲ್ಲರೂ ಒಳಗಡೆ ಬನ್ನಿ. ಕೃಷ್ಣ, ಮೊದಲು ನೀನು ಒಳಗಡೆ ಬಾ. ಅಯ್ಯೋ ನಾನಾ? ಅಯ್ಯೋ ನನ್ನ ಕೈಲಾಗಲ್ಲ ಬೇಬಿ. ಅಮ್ಮನವ್ರ ಶಕ್ತಿ ನನ್ನ ಹೊರಗಡೆ ಬಿಸಾಕ್ಬಿಡುತ್ತೆ. ಅಸಲಿಯಾದ ವಿಗ್ರಹ ಆಗಿದ್ರೆ ಅದು ಅಮ್ಮನವ್ರ ಶಕ್ತಿ ಆಗಿರುತ್ತೆ. ಡೂಪ್ಲಿಕೇಟ್ ಆಗಿದ್ರೆ ಅಮ್ಮನವರಿಗೆ ಮಹಿಮೇನೇ ಇರೋದಿಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನೀನು ಧೈರ್ಯವಾಗಿ ಒಳಗಡೆ ಬಾ. ನೀನು ಒಳಗಡೆ ಕಾಲಿಟ್ಟೆ ಅಂದ್ರೆ ನಾವು ಧೈರ್ಯವಾಗಿ ಕಾಲಿಡ್ತೀವಿ. ಕಾಲಿಡ್ಲೇಬೇಕಾ? ನಿಹಾರಿಕಾ ಅತ್ತೆ ಹೇಳಿದ್ ನಿಜನೋ ಸುಳ್ಳು ಅಂತ ತಿಳಿಬೇಕಂದ್ರೆ ಅದು ಮಾಡ್ಲೇಬೇಕು ಅಲ್ವಾ ಮಾವ? ನಿನ್ ಹೆಂಡತಿನೇ ಅಷ್ಟು ಬಲವಾಗಿ ಹೇಳ್ತಿದ್ದಾಳಲ್ಲ, ಹೋಗು ಕೃಷ್ಣ. ನನಗೆ ಒಳಗೆ ಈಸಿಯಾಗಿ ಹೋಗೋಕ್ಕಾಗುತ್ತೆ ಅಂತ ಗೊತ್ತು. ಆದ್ರೂ ಸರಿ, ಎಲ್ಲರ ಮುಂದೆ ಇಷ್ಟಾದ್ರೂ ಬಿಲ್ಡಪ್ ನಾನು ಮಾಡಲೇಬೇಕಲ್ವಾ? ಒಳಗೆ ಹೋಗ್ಲಾ? ಹೋಗು. ಜೈ ಅನ್ನಪೂರ್ಣ ದೇವಿ. ನೋಡಿದ್ರ, ಏನೂ ಆಗ್ಲಿಲ್ಲ. ಇವಾಗ ನೀವೆಲ್ಲರೂ ಒಳಗಡೆ ಬನ್ನಿ. ಬಾವಾ, ನೀವು ಕೂಡ ಒಳಗಡೆ ಬನ್ನಿ. ನೋಡಿ, ನೋಡಿ, ಏನೂ ಆಗ್ಲಿಲ್ಲ. ನೋಡಿದ್ರ ಅತ್ತೆ, ಯಾರಿಗೂ ಏನೂ ಆಗ್ಲಿಲ್ಲ. ಬೇರೆ ಟೈಮಲ್ಲಾದ್ರೆ ಕಾಲಿಡೋ ಧೈರ್ಯ ಯಾರಾದ್ರೂ ಮಾಡ್ತಿದ್ರ ಹೇಳಿ? ನನಗಂತೂ ತುಂಬಾ ಆಶ್ಚರ್ಯವಾಗಿದೆ. ಅಷ್ಟಕ್ಕೂ ನಾವು ಬದುಕಿರ್ಬೇಕಾದ್ರೆ ಈ ಕೋಣೆ ಒಳಗೆ ಕಾಲಿಡ್ತೀವಂತ ಅನ್ಕೊಂಡೇ ಇರಲಿಲ್ಲ. ಇದೊಂದು ದೊಡ್ಡ ಪವಾಡ. ಅಂದ್ರೆ ನಿಹಾರಿಕಾ ಹೇಳಿದ್ದು ನಿಜ. ಅಮ್ಮನವರು ಒರಿಜಿನಲ್ ಅಲ್ಲ. ರೀ, ಏನ್ರಿ ಇದು? ನನಗೂ ಏನು ಅರ್ಥ ಆಗ್ತಾ ಇಲ್ಲ ವೇದ. ಇನ್ನು ಇದಕ್ಕೆ ಶಕ್ತಿ ಇದೆಯೋ ಇಲ್ವೋ ಅಂತ ನಿರೂಪಿಸ್ತೀನಿ. ಅತ್ತೆ, ನಾನು ನಿಮ್ಮ ಮನೆಗೆ ಬಂದಿದ್ದ ಹೊಸ್ತರಲ್ಲಿ ಅಮ್ಮನವ್ರ ಮಹಿಮೆ ಬಗ್ಗೆ ನನಗೆ ಕಣ್ಣಾರೆ ತೋರಿಸಿದ್ರಿ. ನಿಮಗೆ ನೆನಪಿದ್ಯಾ? ಅಮ್ಮನವ್ರ ಹಾಲನ್ನ ಸ್ವೀಕರಿಸೋದು ನನಗಂತೂ ತುಂಬಾ ವಿಚಿತ್ರ ಅನಿಸ್ತಿದೆ ಅತ್ತೆ. ನಮ್ಮ ಮನೆ ಅಮ್ಮನವ್ರಿಗೆ ತುಂಬಾ ಮಹಿಮೆ ಇದೆ ಅಂತ ನೀನು ನಂಬೋದಕ್ಕೆ, ನೀನು ಯಾರಿಗಾದ್ರೂ ಹೇಳ್ಕೊಳೋದಕ್ಕಾಗ್ಲಿ ಇದೇ ಉದಾಹರಣೆನಮ್ಮ. ಆ ವಿಷಯ ನನಗೆ ಇವತ್ತಿಗೂ ನೆನಪಿದೆ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ನಾವು ಚಿಕ್ಕಂದಿನಿಂದ ಈ ಥರ ಮಹಿಮೆಗಳನ್ನ ತುಂಬಾ ನೋಡಿದ್ದೀವಿ ನಿಹಾರಿಕಾ.
ಇವಾಗ ನೀವು ಹಾಲನ್ನ ಸಮರ್ಪಿಸಿ ಅಮ್ಮನವ್ರು ಸ್ವೀಕರಿಸ್ತಾಳೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಹೌದಮ್ಮ, ಸ್ವೀಕರಿಸಿದ್ರೆ ಅಸಲಿ ವಿಗ್ರಹ, ಸ್ವೀಕರಿಸಲಿಲ್ಲ ಅಂದ್ರೆ ಡೂಪ್ಲಿಕೇಟ್ ವಿಗ್ರಹ ಅಂತ ಅರ್ಥ. ಈ ವಿಷಯ ಬೇಗ ತೀರ್ಮಾನ ಆಗ್ಬೇಕು ಅತ್ತೆ. ತಾಯಿ, ಏನೇ ಪರೀಕ್ಷೆ? ಹಾಲ್ನ ಸ್ವೀಕರಿಸ್ಲಿಲ್ಲ ಅಂದ್ರೆ ಇದು ಒರಿಜಿನಲ್ ವಿಗ್ರಹ ಅಲ್ವಾ? ಅಷ್ಟೇ ಅಲ್ವಾ ಮತ್ತೆ? ಈ ವಿಗ್ರಹಕ್ಕೆ ಯಾವುದೇ ಶಕ್ತಿ ಇಲ್ಲ ಅಂತ ನಮ್ಮೆಲ್ಲರ ಮುಂದೆ ಕಾಣಿಸ್ತಿದೆ ಅಲ್ವಾ? ಬದ್ಲಾಗೋಗಿದೆ ಮಾ, ಅಮ್ಮನವ್ರ ವಿಗ್ರಹ ಬದ್ಲಾಗೋಗಿದೆ. ಏನ್ರಿ, ಇದನ್ನ ನಾವು ನಂಬೇಕಾ ಬೇಡವಾ? ನಂಬಲೇಬೇಕು ವೇದ. ನಮ್ಮ ಅಮ್ಮನವ್ರೇ ಆಗಿದ್ರೆ ಇಷ್ಟು ಜನನು ಒಳಗೆ ಬರೋಕ್ ಸಾಧ್ಯ ಆಗ್ತಿರ್ಲಿಲ್ವಲ್ಲ. ಅಮ್ಮನವರು ಹಾಲ್ ಸ್ವೀಕರಿಸದೆ ಇಲ್ದೇ ಇರೋರು ಅಲ್ವಲ್ಲ. ನಮ್ಮ ವಿಗ್ರಹ ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದೆ. ಅಮ್ಮನವ್ರ ಸ್ಥಾನದಲ್ಲಿ ಮಾಯ ರೂಪ ತಾಳ್ಕೊಂಡು ಇನ್ನೊಂದು ವಿಗ್ರಹ ಬಂದಿದೆ. ಅದಕ್ಕೆ ವಿಧವಾದ ಸಮಸ್ಯೆಗಳು ಬರ್ತಿದೆ ನಮಗೆ. ಯಾರು ಮಾಡಿರ್ತಾರೆ ಹೀಗೆ? ನನಗಂತೂ ಅವನಿ ಮೇಲೆ ಅನುಮಾನ ಇದೆ ಅತ್ತೆ. ಅವನಿಗೇನ್ ಸಂಬಂಧನಮ್ಮ? ಅವನಿಗೆ ಸಂಬಂಧ ಇದೆ. ಅವತ್ತು ಪೂಜೆ ನಡೆದ್ಮೇಲೆ ನಾವು ದೇವಸ್ಥಾನಕ್ಕೆ ಹೊರಟೋದ್ವಿ. ಅಕ್ಕ ಅವರೆಲ್ಲರೂ ಸೆಕೆಂಡ್ ಶೋ ಸಿನಿಮಾಗೆ ಹೋದ್ರು. ಮನೇಲಿದ್ದಿದ್ದು ಅವನಿ, ಸುಜಾತ ಮತ್ತೆ ಶ್ರೀಕರ್. ಸೊ ಈ ಕೆಲಸನ ಅವನಿನೇ ಮಾಡಿರ್ತಾಳೆ. ಅವನೇ ಅಮ್ಮನವ್ರನ್ನ ಕಾಪಾಡ್ತಾಳೆ ಹೊರತು ಹೊರಗಡೆ ಕಳಿಸ್ತಾಳಮ್ಮ. ಅವನೇ ಏನ್ ಬೇಕಾದ್ರೂ ಮಾಡ್ತಾಳೆ ಅಪ್ಪ. ಯಾಕಂದ್ರೆ ಇದಕ್ಕೂ ಮುಂಚೆ ಮೂಗುತಿ ವಿಷಯದಲ್ಲಿ ಕಾವ್ಯ ಅವರ ಅತ್ತೆ ಮಾವನ್ನ ರೊಚ್ಚಿಗೇಳಿಸಿದ್ಲು ಅಲ್ವಾ? ಅವನಿನ ನೀವು ನಂಬ್ತೀರೇನೋ, ಆದ್ರೆ ನಾವಂತೂ ನಂಬಲಮ್ಮ. ನೀವು ಏನಾದ್ರೂ ಅನ್ಕೊಳ್ಳಿ, ಅವನಿ ಒಳಗಡೆಯಿಂದ ಕಳ್ಳಿನೇ. ನಿಮ್ ಸೋದರ ಸೊಸೆನೇ ಆಗಿರ್ಬೋದು. ಇದಕ್ಕೂ ಮುಂಚೆ ನಮ್ಮ ಮನೆಗೆ ಒಳ್ಳೇದ್ ಮಾಡಿರ್ಬೋದು. ಅಷ್ಟ್ ಮಾತ್ರಕ್ಕೆ ಕುರುಡ್ರಾಗ್ ನಂಬಕ್ಕಾಗಲ್ಲ ಅಲ್ವಾ? ನಮ್ಮ ಮಗಳ ಮದುವೆ ವಿಷಯದಲ್ಲಿ ತಗೊಂಡಿರೋ ತಪ್ಪು ನಿರ್ಧಾರದಿಂದ ಹಿಡಿದು ಅವನಿ ಪರನೇ ಎಲ್ಲ ತಪ್ಪುಗಳು ಕಾಣಿಸ್ತಿದೆ. ನಾವೆಲ್ಲರೂ ಹೀಗೆ ಹೇಳ್ತಿದ್ದೀವಿ ಅಂತ ಬೇಡ ಅತ್ತೆ. ನಿಮ್ಗೆ ಅವನಿ ವರ್ತನೆ ಮೇಲೆ ಯಾವುದೇ ರೀತಿಯ ಅನುಮಾನ ಬರ್ತಾ ಇಲ್ವಾ ಹೇಳಿ? ಅನ್ನಿಸ್ತಿದೆ. ಅವನಿ ವರ್ತನೆ ಮೇಲೆ ಈ ಮಧ್ಯೆ ನನಗೂ ಸ್ವಲ್ಪ ಅನುಮಾನ ಇದೆ. ಅವನಿ ಅಮ್ಮನವ್ರನ್ನ ಹೊರಗಡೆ ಕಳಿಸಿದಾಳೆ ಅಂತ ನಿರ್ಧಾರ ಆದ್ರೆ ಮಾತ್ರ ಆ ವಿಷಯನ ಸಹಿಸೋದಿಲ್ಲ, ಅವನಿನ ಕ್ಷಮಿಸೋದಿಲ್ಲ. ಇವತ್ತು ನೀನು ಶಾಶ್ವತವಾಗಿ ಮನೆಯಿಂದ ಹೊರಗಡೆ ಹೋಗ್ತೀಯ ಅವನಿ. ಬಂಗಾರು, ನಿನ್ ಪ್ಲಾನ್ ಸಕ್ಸಸ್. ಹೀಗಾಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಬಾವ. ನನ್ನ ಕ್ಷಮಿಸು. ನನಗೆ ಗೊತ್ತಿಲ್ಲದೆ ನನ್ನ ಕೈಯಾರೆ ಅಮ್ಮನವ್ರನ್ನ ಕಳ್ರು ಪಾಲ್ ಮಾಡಿದೆ. ಈ ತಪ್ಪು ಹೇಗೆ ನಡೀತೋ ಗೊತ್ತಾಗ್ತಾ ಇಲ್ಲ.